ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಮೇ ತಿಂಗಳ ಮಾಸ ಭವಿಷ್ಯ ಮೇಷರಾಶಿಯವರಿಗೆ ಏನೆಲ್ಲ ಫಲಗಳನ್ನ ಕೊಡುತ್ತೆ ನೋಡ್ತಾ ಹೋಗೋಣ. ಆಲ್ರೆಡಿ ಮೇಷರಾಶಿಯವರಿಗೆ 7.5 ಶುರು ಆಗ್ಬಿಟ್ಟಿದೆ. 7.5 ಪ್ರಭಾವ ಆಲ್ರೆಡಿ ನಿಮ್ಗೆ ಆಗಿರ್ಬೇಕು. ಮೇಷರಾಶಿಯವರಿಗೆ ಕಳೆದ 2.5-3 ವರ್ಷಗಳಿಂದನೂ ಕೂಡ ನಿಮಗೆ 7.5 ಲಾಭಾಧಿಪತಿಯಾದಂತಹ ಶನಿ ವ್ಯಯಾಧಿಪತಿಯಲ್ಲಿ ಕುಳಿತುಕೊಂಡಿರೋದ್ರಿಂದ ಎಲ್ಲೋ ಖರ್ಚು ವೆಚ್ಚಗಳು, ಲಾಭ ನಷ್ಟಗಳಲ್ಲಿ ತುಂಬಾ ನಷ್ಟಗಳನ್ನ ನೋಡ್ತಾ ಇದ್ರಿ. ಆದ್ರೆ ಈ ಮಾಸ ಅಂದ್ರೆ ಮೇ ತಿಂಗಳಲ್ಲಿ ನಿಮಗೆ ಒಂದು ಬಂಪರ್ ಲಾಟ್ರಿ ಅಂತ ಹೇಳ್ಬೋದು. ಏಕೆ ಅಂತಂದ್ರೆ ಕುಜ ಸ್ವಂತ ಮನೆ, ನಿಮ್ಮ ರಾಶಾಧಿಪತಿಯಾದಂತಹ ಕುಜ ಸ್ವಂತ ಮನೆಯಲ್ಲೇ ಇರೋದ್ರಿಂದ ಏನಾಗ್ತಿದೆ ಅಂತಂದ್ರೆ ನಿಮಗೆ ಬೇಕಾದಂತಹ ಪ್ರಾಪರ್ಟಿನ ಕೊಂಡುಕೊಳ್ಳೋದಕ್ಕೆ ಅಥವಾ ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ಏನಾದ್ರು ಇದ್ರೆ ಅಥವಾ ಕೋರ್ಟಿಗೆ ಸಂಬಂಧಪಟ್ಟಂತ ಯಾವ್ದಾರ ವ್ಯಾಜ್ಯಗಳು ನಿಮಗೆ ಕೋರ್ಟಲ್ಲಿ ಇದೆ ಅನ್ನೋದಾದ್ರೆ ಅದನ್ನೆಲ್ಲ ಬಗೆಹರಿಸಿಕೊಳ್ಳುವಂತಹ ಒಂದು ಸುವರ್ಣ ಅವಕಾಶ ಈ ಒಂದು ಕುಜ ನಿಮ್ಮ ರಾಶಾಧಿಪತಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ. ಇದ್ರ ಜೊತೆಗೆ 2ನೇ ಮನೆಗೆ ರವಿ ಬುಧಾದಿತ್ಯ ಯೋಗ ಬಂದಿದ್ದಾನೆ. ಅಂದ್ರೆ ಧನಸ್ಥಾನದಲ್ಲಿಯೇ ಕೂಡ ಬುಧ ಇರೋದ್ರಿಂದ ಏನಾಗತ್ತೆ, ನಿಮಗೆ ಸಕಲ ಇಷ್ಟಾರ್ಥ ಸಿದ್ಧಿಗಳು ನೆರವೇರಾಗುವಂತಹ ಟೈಮ್. ಯಾಕೆಂದ್ರೆ 2ನೇ ಮನೆ ಶುಕ್ರ, 2ನೇ ಮನೆಗೆ ಬುಧ ಬಂದಿದ್ದಾನೆ ಅಂತ ಅಂದ್ರೆ ಸಾಕ್ಷಾತ್ ಲಕ್ಷ್ಮಿನ ಹುಡಿಕೊಂಡು ನಾರಾಯಣನೇ ಬಂದಾಗ ಈ ರೀತಿ ನಿಮ್ಮ ಒಂದು ಈ ಮೇ ತಿಂಗಳ ಒಂದು ಮಾಸ ಭವಿಷ್ಯ ಆಗತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸಾಕಷ್ಟು ಕಷ್ಟಗಳು, ನೋವುಗಳು, ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ನೋವುಗಳನ್ನು ನೋಡಿದಂತಹ ಮೇಷರಾಶಿಯವರಿಗೆ ತಿಂಗಳಲ್ಲಿ ಸಾಕಷ್ಟು ಪ್ರಾಫಿಟ್ ಅನ್ನ ನೋಡುವಂತ ಟೈಮ್ ಅಂತ ಹೇಳ್ಬೋದು.